ಸದನದಲ್ಲಿ ಸ್ಪೀಕರ್ಗೆ ಅಗೌರವ ತೋರಿದ್ದಕ್ಕಾಗಿ ಇದೀಗ 18 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗ ನಮ್ಮ ಜೊತೆ ಮಾತನಾಡೋಕೆ ದೊಡ್ಡನಗೌಡ ಪಾಟೀಲ್ ಇದ್ದಾರೆ. ಸರ್, ನಿಮ್ಮನ್ನು ಕೂಡ ಸಸ್ಪೆಂಡ್ ಮಾಡಿರುವಂಥದ್ದು ಏನು ಹೇಳ್ತೀರಾ? ಅವ್ರ ಉದ್ದೇಶನ ಸಸ್ಪೆಂಡ್ ಮಾಡ್ತಕ್ಕಂಥದ್ದಾಗಿತ್ತಮ್ಮ. ನಾವು ನ್ಯಾಯವನ್ನು ಕೇಳಿದ್ವಿ. ನಿನ್ನೆ ಇದ್ರ ಬಗ್ಗೆ ಈ ರೀತಿ ಸುದ್ದಿ ಹರಿದಾಡ್ತಾ ಇದೆ, ಏನು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಸರ್ಕಾರ ಅಂತಕ್ಕಂಥದ್ದನ್ನು ನಮ್ಮ ಸದಸ್ಯರೊಬ್ಬರು ಕೇಳಿದಾಗ ಸದನದಲ್ಲೇ ಇರ್ತಕ್ಕಂಥ ಮಾನ್ಯ ಸಹಕಾರ ಸಚಿವರು ರಾಜಣ್ಣ ಅವ್ರು ಎದ್ದು ನಿಂತು ಸ್ಟೇಟ್ಮೆಂಟ್ ಮಾಡಿದರು. ಅವಾಗ ಸ್ಪೀಕರ್ ತಡಿಬೇಕಾಗಿತ್ತು, ಆದರೆ ತಡಿಲಿಲ್ಲ. ನಾವು ಮುಂಜಾನೆ ತನಿಖೆ ಮಾಡ್ತೀವಿ, ನಿನ್ನೆ ಗೃಹ ಸಚಿವರು ನಾವು ತನಿಖೆ ಮಾಡ್ತೀವಿ, ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅವ್ರು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಅದಕ್ಕೆ ಸಂಬಂಧ ನಾವು ನಿನ್ನೆ ಮಾಡಲಿಲ್ಲ. ಯಾಕಂದ್ರೆ ಮುಂಜಾನೆ ಕೇಳಿದ್ರಾಯ್ತು, ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರನ್ನ ಕೇಳಿದ್ರಾಯ್ತು ಅಂತಕ್ಕಂಥದ್ದು ಇತ್ತು. ಅವರ ಭಾಷಣಕ್ಕೆ ಅಡ್ಡಪಡಿಸ್ತಕ್ಕಂಥ ಯಾವುದೇ ಉದ್ದೇಶ ನಮ್ಗೆ ಇರಲಿಲ್ಲ. ಯಾಕಂದ್ರೆ ಬಜೆಟ್ ಪಾಸ್ ಆಗಬೇಕು, ಅದ್ರ ಬಗ್ಗೆ ನಮ್ದು ಎರಡು ಮಾತಿಲ್ಲ. ಇವತ್ತು ಅದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿ ಅಂತ ಕೇಳಿದರು. ಅವರು ಹೇಳಿದ್ರು ಉನ್ನತ ತನಿಖೆ ಮಾಡ್ತೀವಿ. ಉನ್ನತ ತನಿಖೆ ಅಂದರೆ ಯಾವ ರೀತಿ? ಪೊಲೀಸರ ಕಡೆಯಿಂದ ಮಾಡೋಕ್ಕೆ. ಯಾಕಂದರೆ ಅವರ ಒಬ್ಬ PW ಸಚಿವರು ಹೇಳಿದ್ದಾರೆ, ಇದರಲ್ಲಿ ಒಬ್ಬ ನಮ್ಮ ಪ್ರಭಾವಿ ಸಚಿವರು ಇದ್ದಾರೆ ಅಂತಕ್ಕಂಥದ್ದನ್ನು ಅವರೇ ನಿಮ್ಮ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಯಾವ ರೀತಿ ಮಾಡಿ ಸಿಟ್ಟಿಂಗ್ ಜಡ್ಜ್ ಜೋಡಿ ಮಾಡಿಸ್ತಿರೋ, CBI ಕೊಡ್ತಿರೋ, ಏನು ಮಾಡ್ತೀವಿ? ಉನ್ನತ ತನಿಖೆ ಅಂದರೆ ಯಾವುದು ಹೇಳಿ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಅದನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡಿದ್ರು. ಅವರೊಬ್ಬ ಸಚಿವರನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಅವ್ರಿಗೆ ಆಗಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾವು ವೆಲ್ಲಿಗೆ ಹೋಗಬೇಕಾಯ್ತು. ವೆಲ್ಲಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಮ್ಮ ಕಡೆ ನೋಡ್ದೇ ಅವರು ಸದನವನ್ನು ನಡೆಸ್ತಕ್ಕಂಥ ಕೆಲಸ ಮಾಡಿದ್ರು. ಅನಿವಾರ್ಯವಾಗಿ ಅವ್ರ ಗಮನ ಸೆಳೀಬೇಕು ಅಂತೇಳಿ ನಾವು ಸ್ವಲ್ಪ ವರ್ತನೆ ಮಾಡಿರ್ತಕ್ಕಂಥ ನಿಜ, ಅದೇನು ಪ್ರಶ್ನೆ ಅಲ್ಲ. ಆದರೆ ನಾವು ಮೇಲೆ ಹತ್ತಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಮಾರ್ಷಲ್ಗಳು ತಡೆದ್ರು ಕೂಡ ಸ್ಪೀಕರ್ ಅವರೇ ಅವ್ರನ್ನ ಸೈಡ್ ಸರಿಸಿದ್ರು. ಬೇಡ ಹೋಗಿರಿ ಅಂದ್ರೆ ಮೇಲೆ ಇವರು ಬರಬೇಕು, ಅವ್ರು ಸಸ್ಪೆಂಡ್ ಮಾಡಬೇಕಂತ ಉದ್ದೇಶ ಅವ್ರದ್ದಾಗಿತ್ತು. ಒನ್ ಸೈಡ್ ಅಂತಕ್ಕಂಥದ್ದೇನು ನಾವು ಹೇಳ್ತಿದ್ವಿ, ಅದು ಇವತ್ತು ಸತ್ಯ ಆಗಿದೆ. ಸರ್, ಅದೇ ರೀತಿಯಾಗಿ ಬರೀ ಬಿಜೆಪಿ ಶಾಸಕರು ಅಷ್ಟೇ ಅಲ್ಲ, ಕಾಂಗ್ರೆಸ್ನವರು ಕೂಡ ಅಗೌರವ ತೋರಿದ್ದಾರೆ ಅಂತ ಸ್ವತಃ ಬಿಜೆಪಿ ಶಾಸಕರು ಕೂಡ ಹೇಳ್ತಾ ಇರುವಂಥದ್ದು. ಅವರು ಕೂಡ ನನಗೆ ಹೊಡೆದಿದ್ದಾರೆ. ಅಲ್ಲಿಂದ ಬುಕ್ಕಗಳನ್ನ ಎತ್ತಿ ಹೊಡೆದಿದ್ದಾರೆ. ನನಗೆ ತೆಲಿಗೆ ಬಿದ್ದಿದೆ. ನನಗೆ ಇನ್ನೂ ಕೂಡ ತೆಲಿವಿದೆ. ದೊಡ್ಡ ಬುಕ್ಕಗಳನ್ನು ಅವ್ರು ಅಲ್ಲಿಂದ ಎಸ್ತಿದ್ದಾರೆ. ಮೈಕ್ಗಳನ್ನು ಕಿತ್ತು ಅವರು ಒಗೆದಿದ್ದಾರೆ. ಆದರೆ ಅವ್ರ ಮೇಲೆ ಇವತ್ತು ಅವ್ರ ಕ್ರಮ ಇಲ್ಲ. ಓನ್ಲಿ ನಮ್ಮ ಮೇಲೆ ಅಂದರೆ ಪ್ರತಿಪಕ್ಷ ಹತ್ತಿಕ್ಕತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟ. ರಾಜಣ್ಣ ಅವರು ಸದನದಲ್ಲಿ ಹೇಳ್ತಾರೆ ಸ್ವತಃ ನಮ್ಮ ಪಕ್ಷದವರೇ ಮಾಡಿರುವಂಥದ್ದು ಅಂತ. ಇದೀಗ ಕಾಂಗ್ರೆಸ್ನ ಸಚಿವರು ಯಾರು ಕೂಡ ರಾಜಣ್ಣ ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಏನಾದರೂ ಇದನ್ನ ಮುಚ್ಚಿ ಹಾಕೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರಾ ಅಂತ? ಒಬ್ಬ ಪರಿಶಿಷ್ಟ ಪಂಗಡದ ಪ್ರಭಾವಿ ಸಚಿವರು ಸದನ ನಡೀತಕ್ಕಂಥ ಸಂದರ್ಭದಲ್ಲಿ ಹೌಸ್ನಲ್ಲಿ ಅವ್ರು ಹೇಳ್ತಕ್ಕಂಥದ್ದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಯಾಕಂದ್ರೆ ಇವತ್ತು ಅವ್ರಿಗೆ ಆಗಿದೆ, ನಾಳೆ ಇನ್ನೊಬ್ಬರಿಗೆ ಆಗ್ಬೋದು. ಇದು ಫ್ಯಾಕ್ಟ್ರಿ ಆಗಬಾರ್ದು ಅಂತಕ್ಕಂಥದ್ದು ನಮ್ಮದು. ಯಾರು ಬೇಕಾದರೂ ಯಾವ ರೀತಿಯೂ ಮಾಡ್ಬೋದು, ಅದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶದಿಂದ ಅವ್ನು ಕೇಳಿದ್ವಿ. ಸಚ್ಚಾರಿತ್ರ ವ್ಯಕ್ತಿಗಳನ್ನು ಕೂಡ ಮೇಲೆ ಆ ರೀತಿ ಮಾಡ್ತಕ್ಕಂಥ ಒಂದು ಸಂಭವ ಇರೋದ್ರಿಂದ ಇದಕ್ಕೆ ಅಂತ್ಯ ಆಡಿ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ನ್ಯಾಯ ಕೇಳಿದ ತಪ್ಪು ಅಂತಕ್ಕಂಥ ರೀತಿಯಲ್ಲಿ ಕಾಂಗ್ರೆಸ್ ಆಡಿದರೆ ಒಟ್ಟಾರೆ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಚುಕ್ಕೆ ಇವತ್ತು ನಡೀತಕ್ಕಂಥ ಘಟನೆ. ಇದಿಷ್ಟು ಶಾಸಕ ದೊಡ್ಡನಗೌಡ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಕಾಮನ ಶಿವಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.